ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಅಪ್ಲಿಕೇಶನ್ಸ್ನ ನೋಡೋಣ ಮಷಿನ್ ಲರ್ನಿಂಗ್ದು. ಸೊ ತುಂಬ ಜನ ಅಂದ್ಕೊಂಡಿರ್ತಾರೆ ಈ ಮಷಿನ್ ಲರ್ನಿಂಗು ಬರೀ ಯಾರೋ ಸೈಂಟಿಸ್ಟ್ ಯೂಸ್ ಮಾಡೋದು, ಲೈಕ್ ಸಮಥಿಂಗ್ ಏನೋ ಡಿಸ್ಕವರ್ ಮಾಡೋಕ್ಕೆ ಅಥವಾ ಡೆವಲಪ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಅಷ್ಟೇ ಅಂತ. ಸೊ ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಮಷಿನ್ ಲರ್ನಿಂಗು ಪ್ರತಿದಿನ ನಮ್ಮ ಫೋನ್ಗಳಲ್ಲೇ ನಾವು ಯೂಸ್ ಮಾಡ್ತಿರ್ತೀವಿ, ಬಟ್ ಅದು ನಮಗೆ ಗೊತ್ತಿರಲ್ಲ. ಓಕೆನಾ? ಸೊ ಇವಾಗ ನಾವು ಎಲ್ಲ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಇವಾಗ ಹೇಳಿ ಎಷ್ಟು ಜನ ಯೂಟ್ಯೂಬ್ ಯೂಸ್ ಮಾಡ್ತೀರಾ? ಎಷ್ಟು ಜನ ಗೂಗಲ್ ಮ್ಯಾಪ್ಸು, ಅಮೆಝಾನು, ಫ್ಲಿಪ್‌ಕಾರ್ಟ್, ಸೊ ಮೀಶೋ ಈ ಥರ ಎಷ್ಟು ಜನ ಯೂಸ್ ಮಾಡ್ತಿರ್ತಾರೆ? ಅಥವಾ ನಿಮ್ಮಲ್ಲೂ ಅಷ್ಟೇ ಎಷ್ಟೊಂದು ಜನ ಯೂಸ್ ಮಾಡ್ತಿರ್ತೀರಾ? ಸೊ ಇದೆಲ್ಲ ಕೂಡ ಮಷಿನ್ ಲರ್ನಿಂಗ್‌ನ ಯೂಸ್ ಮಾಡುತ್ತೆ. ಓಕೆನಾ? ಸೊ ಇವಾಗ ಫಸ್ಟಿಗೆ ನಾವು ಸೆಂಟಿಮೆಂಟಲ್ ಅನಾಲಿಸಿಸ್ ಫಸ್ಟ್ ಅಪ್ಲಿಕೇಶನ್ ನಾವು ಸೆಂಟಿಮೆಂಟಲ್ ಅನಾಲಿಸಿಸ್ ಬಗ್ಗೆ ನೋಡೋಣ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಅಮೆಝಾನಲ್ಲಿ ನೀವು ಫೋನ್‌ನ ನೋಡ್ತಿರ್ತೀರ. ಓಕೆನಾ? ಸರ್ಚ್ ಮಾಡ್ತಿರ್ತೀರ ಮತ್ತೆ ಅದರಲ್ಲಿ ಬುಕ್ ಮಾಡ್ಕೊಂಡು ತಗೊಳ್ತೀರಾ. ಓಕೆನಾ? ಸೊ ಇಲ್ಲಿ ನೀವು ತಗೊಂಡ್ಮೇಲೆ ಯೂಸ್ ಮಾಡಾದ್ಮೇಲೆ ನೀವು ಪೀಪಲ್ಸ್ ಅಂದರೆ ಜನಗಳು ಅದ್ರ ಬಗ್ಗೆ ರಿವ್ಯೂಸ್ ಕೊಡ್ತಾರೆ. ಮತ್ತೆ ನೀವು ಕೂಡ ರಿವ್ಯೂಸ್ ಕೊಡ್ತೀರಾ ತಗೊಂಡ್ಮೇಲೆ. ಹೆಂಗೆ ಫೋನ್ ಇಸ್ ಅಮೇಝಿಂಗ್ ಅಥವಾ ಬ್ಯಾಟ್ರಿ ತುಂಬ ಚೆನ್ನಾಗಿಲ್ಲ, ಆ, ಹಾಳಾಗಿದೆ ಅನ್ನೋ ಥರ. ಸೊ ಇವಾಗ ಏನು ಮಾಡುತ್ತೆ ಅಂದರೆ ಈ ಮಷಿನ್ ಲರ್ನಿಂಗು ಈ ಥೌಸಂಡ್ಸ್ ಆಫ್ ರಿವ್ಯೂಸ್ ಇರುತ್ತಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಆಮೇಲೆ ಅರ್ಥ ಮಾಡ್ಕೊಳ್ಳುತ್ತೆ ಹೆಂಗೆ ಅಂತ ಅಂದರೆ, ಈ ಒಂದು ಪ್ರಾಡಕ್ಟು ಜನಕ್ಕೆ ಇಷ್ಟ ಆಗಿದೆಯಾ ಇಲ್ವಾ, ಅವರು ಖುಷಿಯಾಗಿದ್ದಾರಾ ಈ ಒಂದು ಪ್ರಾಡಕ್ಟಲ್ಲಿ, ವೆದರ್ ದೇ ಆರ್ ಹ್ಯಾಪಿ ಆರ್ ನಾಟ್ ಅಂತ ಅದು ಮಷಿನ್ ಲರ್ನಿಂಗ್ ಏನು ಮಾಡುತ್ತೆ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಇದನ್ನು ಕ್ಲಾಸಿಫೈ ಮಾಡ್ಕೊಳ್ಳುತ್ತೆ. ಹೆಂಗೆ ಇದರಲ್ಲಿ ಪಾಸಿಟಿವ್ ರಿವ್ಯೂ ಯಾವುದು, ನೆಗೆಟಿವ್ ರಿವ್ಯೂ ಯಾವುದು, ನ್ಯೂಟ್ರಲ್ ರಿವ್ಯೂ ಯಾವುದು ಅಂತ ಅದೇ ಕ್ಲಾಸಿಫೈ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ದಟ್ ಈಸ್ ವಾಟ್ ಈ ರೀತಿ ಮಷಿನ್ ಲರ್ನಿಂಗು ನಾವು ಏನಂತೀರ ಯೂಸ್ ಮಾಡ್ತೀವಿ ಡೈಲಿ ಲೈಫಲ್ಲಿ. ಸೊ ಇವಾಗ ಈ ಥರ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಅದರಲ್ಲೇ ರೇಟಿಂಗ್ಸ್ ಗೊತ್ತಾಗ್ಬಿಡತ್ತೆ ಅಲ್ವಾ? ಸೊ ದಟ್ ಈಸ್ ವಾಟ್ ಇವಾಗ 1000 ಜನ ತಗೊಳ್ತಾರೆ ಫೋನ್ನ. ಸೊ ಅದು ಕ್ಯಾಮ್ರಾ ಚೆನ್ನಾಗಿರುತ್ತೆ ಅಂತ ಇಟ್ಕೊಳ್ಳಿ. ಸಿಸ್ಟಮ್ ಏನು ಅರ್ಥ ಮಾಡ್ಕೊಳುತ್ತೆ, ಓಹ್! ಈ ಫೋನ್ದು ಕ್ಯಾಮರಾ ಚೆನ್ನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ದಟ್ ಈಸ್ ವಾಟ್ ಸೆಂಟಿಮೆಂಟಲ್ ಅನಾಲಿಸಿಸ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅದು ಎಮೋಷನ್ಸು, ಒಪಿನಿಯನ್ಸು, ಸೊ ಇದನ್ನೆಲ್ಲ ಐಡೆಂಟಿಫೈ ಮಾಡಿ ಅದು ಟೆಕ್ಸ್ಟ್ ಮುಖಾಂತರ ಅಂದರೆ ಅವರು ರಿವ್ಯೂಸ್ ಕೊಡ್ತಾರಲ್ಲ ಅದ್ರ ಮುಖಾಂತರ ಐಡೆಂಟಿಫೈ ಮಾಡಿಕೊಂಡು ಕ್ಲಾಸಿಫೈ ಮಾಡ್ಕೊಳ್ಳುತ್ತೆ ಅಷ್ಟೇ. ಏನಂತ ಪಾಸಿಟಿವ್, ನೆಗೆಟಿವ್, ನ್ಯೂಟ್ರಲ್ ಅಂತ ಕ್ಲಾಸಿಫೈ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ನಾವು ಏನು ಹೇಳ್ಬೋದು ಅಂದರೆ ರೆಕಮೆಂಡೆಡ್ ಸಿಸ್ಟಮ್ ಅಂತ ಅಂದರೆ ಇವಾಗ ಎಕ್ಸಾಂಪಲ್, ಸೊ ನೀವು ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ನ ನೋಡ್ತಿರ್ತೀರ. ಓಕೆ, ನೀವು ಆ ಯೂಟ್ಯೂಬ್ನ ಕ್ಲೋಸ್ ಮಾಡಿ ಮತ್ತೆ ರೀಓಪನ್ ಮಾಡಿದಾಗ ನೀವು ಯಾವ ಥರ ವಿಡಿಯೋಸ್ನ ನೋಡ್ತಿದ್ರಿ ಅದೇ ರಿಲೇಟೆಡ್ ವಿಡಿಯೋಸ್ ಬರ್ತಾ ಹೋಗುತ್ತೆ. ಆಮೇಲೆ ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಬೋದು, ಯಾವುದು ಇನ್ಸ್ಟಾಗ್ರಾಮು. ಸೊ ಇನ್ಸ್ಟಾಗ್ರಾಮಲ್ಲಿ ಇವಾಗ ಯೋಚನೆ ಮಾಡಿ, ನೀವು ಫ್ಲಿಪ್ಕಾರ್ಟಲ್ಲಿ ಏನೋ ಒಂದು ಹುಡುಕ್ತಿರ್ತೀರ, ಲೈಕ್ ಏನೋ ಒಂದು ಡ್ರೆಸ್ ರಿಲೇಟೆಡ್, ಶಾಪಿಂಗ್ ರಿಲೇಟೆಡ್ ಹುಡುಕ್ತಿರ್ತೀರ. ನೀವು ಇನ್ಸ್ಟಾಗ್ರಾಮಲ್ಲಿ ಬಂದಾಗೂ ಕೂಡ ನಿಮಗೆ ಒಂದು 2 to 3 ರೀಲ್ಸ್ ಆದಮೇಲೆ ಅದ್ರದ್ದು ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ. ಓಕೆ, ಈ ಥರ ನೀವು ಡ್ರೆಸ್ಸಸ್ನ ನೋಡ್ತಿದ್ರಿ, ಲೈಕ್ ಅದೇ ಥರ ಡ್ರೆಸ್ಸಸ್ಸು ರೆಕಮೆಂಡ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ವಾಟ್ ರೆಕಮೆಂಡೆಡ್ ಸಿಸ್ಟಮ್. ಮತ್ತು ನೀವು ಈ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ರೀಲ್ನ ಲೈಕ್ ಮಾಡಿರ್ತೀರ. ಸೊ ನೆಕ್ಸ್ಟ್ ನೀವು ರೀಓಪನ್ ಮಾಡಿದಾಗ ಅಥವಾ ರಿಫ್ರೆಶ್ ಮಾಡಿದಾಗ ನಿಮ್ಗೆ ಅದೇ ರೀತಿ ರೀಲ್ಸ್ ಬರ್ತಾ ಹೋಗುತ್ತೆ. ಸೊ ಯು ಫೀಲ್ ದಟ್ ಅಲ್ವಾ? ಸೊ ದಟ್ ಈಸ್ ವಾಟ್. ಸೊ ಮಷೀನ್ ಲರ್ನಿಂಗು ಕಲಿಯುತ್ತೆ ಇಲ್ಲಿ. ನೀವು ಯಾವ ವಿಡಿಯೋಸ್ ನೋಡ್ತಿದ್ದೀರಾ, ಎಷ್ಟು ವಿಡಿಯೋಸು ಎಷ್ಟು ಲಾಂಗ್ ಟೈಮ್ ನೋಡ್ತಿದ್ದೀರಾ, ಮತ್ತು ನೀವು ಏನು ಇಷ್ಟಪಡ್ತಿದ್ದೀರಾ, ಸೊ ಅದ್ರ ಮೇಲೆ ಅದೇ ರೀತಿ ವಿಡಿಯೋಸ್ನ ರೆಕಮೆಂಡ್ ಮಾಡ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್ ರೆಕಮೆಂಡೆಡ್ ಸಿಸ್ಟಮ್. ನೆಕ್ಸ್ಟ್, ವಾಯ್ಸ್ ಅಸಿಸ್ಟೆಂಟ್ಸ್. ಸೊ ವಾಯ್ಸ್ ಅಸಿಸ್ಟೆಂಟ್ಸ್, ಹ್ಯಾವ್ ಯು ಹರ್ಡ್ ಆಫ್ ಲೈಕ್ ಗೂಗಲ್ ಅಸಿಸ್ಟೆಂಟ್ ಲೈಕ್ ಸಿರಿ, ಅಲೆಕ್ಸಾ ಇದೆಲ್ಲ ನೀವು ಕೇಳಿರ್ತೀರ ಅಲ್ವಾ? ಸೊ ಇವಾಗ ನೀವೇನು ಹೇಳ್ತೀರಾ, ಹೇ ಗೂಗಲ್ ಇವತ್ತಿನ ವೆದರ್ ಹೇಳು ಅಂತ ಅಂದರೆ ಮಷೀನ್ ಏನು ಮಾಡುತ್ತೆ, ಮಷೀನ್ ಲರ್ನಿಂಗ್ ಸಿಸ್ಟಮ್ಮು ನಿಮ್ಮ ಒಂದು ವಾಯ್ಸ್ನ ಅರ್ಥ ಮಾಡ್ಕೊಳ್ಳುತ್ತೆ. ಅದನ್ನು ನೀವು ಹೇಳಿರೋಂಥ ಸ್ಪೀಚ್ ಅಂದರೆ ಆ ಒಂದು ವಾಯ್ಸ್ನ ಟೆಕ್ಸ್ಟ್ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ಫೈನಲ್ ಆಗಿ ಅದು ಆನ್ಸರ್ ಹೇಳುತ್ತೆ. ಸೊ ಅಸಿಸ್ಟೆಂಟ್ ಏನು ರಿಪ್ಲೈ ಮಾಡುತ್ತೆ, ಇವತ್ತಿನ ವೆದರ್ ಏನಿದೆ ಅಂತ ಅದು ರಿಪ್ಲೈ ಮಾಡ್ತಾ ಹೋಗುತ್ತೆ.
ನೆಕ್ಸ್ಟ್ ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲರೂ ಗೂಗಲ್ ಮ್ಯಾಪ್ಸ್ನ ಯೂಸ್ ಮಾಡೇ ಇರ್ತೀರಾ. ಸೊ ಈ ಮಷಿನ್ ಲರ್ನಿಂಗ್ ಏನು ಹೆಲ್ಪ್ ಮಾಡುತ್ತೆ ಅಂದರೆ, ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ನ ಹುಡ್ಕೋದು, ಆಮೇಲೆ ಟ್ರಾಫಿಕ್ನ ಪ್ರಿಡಿಕ್ಟ್ ಮಾಡೋದು, ಅದರ ಪ್ರಕಾರ ನಿಮಗೆ ಫಾಸ್ಟೆಸ್ಟ್ ರೋಡ್ ಹೆಂಗಿದೆ, ಸೊ ಅದನ್ನು ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಅಕಸ್ಮಾತ್ ಅಲ್ಲಿ ಹೆವಿ ಟ್ರಾಫಿಕ್ ಇದ್ದರೆ ಗೂಗಲ್ ಮ್ಯಾಪ್ ಏನು ಹೇಳುತ್ತೆ ಅಂದರೆ, ಬೆಸ್ಟ್ ರೂಟ್ಸ್ ಅವೈಲಬಲ್ ಅಂತ ಹೇಳಿ 10 ಮಿನಿಟ್ಸ್ ಸೇವ್ ಆಗುತ್ತೆ ಅಂತ ಅದು ತೋರಿಸುತ್ತೆ. ಓಕೆನಾ? ದಿಸ್ ಈಸ್ ಅ ಪ್ರಿಡಿಕ್ಷನ್. ಈ ಒಂದು ಪ್ರಿಡಿಕ್ಷನು ಮಷಿನ್ ಲರ್ನಿಂಗಿಂದ ನಮಗೆ ತೋರಿಸುತ್ತೆ. ಸೊ ಇದು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಗೈಸ್, ಗೂಗಲ್ ಮ್ಯಾಪಲ್ಲಿ ಸೊ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಸೊ ಅದು ಫಸ್ಟ್ ಆಫ್ ಆಲ್ ಟ್ರಾಫಿಕ್ ನೋಡುತ್ತೆ, ಟ್ರಾಫಿಕ್, ಆಮೇಲೆ ಶಾರ್ಟೆಸ್ಟ್ ಪಾತ್, ಆಮೇಲೆ ಇದನ್ನ ನೋಡಿ ಅದ್ರ ಬೇಸ್ ಮೇಲೆ ನಿಮಗೆ ರೂಟ್ಸ್ನ ತೋರಿಸುತ್ತೆ. ಓಕೆನಾ? ಸೊ ಇದೆಲ್ಲ ಯಾವ ಥರ ಆಗುತ್ತೆ ಅಂತ ಅಂದರೆ, ಸೊ ಮಷಿನ್ ಲರ್ನಿಂಗ್ನ ಯೂಸ್ ಮಾಡಿಕೊಂಡು ಆ ಒಂದು ಪ್ರಿಡಿಕ್ಷನ್ ಕೊಡುತ್ತೆ ಅಷ್ಟೇ ಅದು. ಓಕೆನಾ? ಯಾವುದರಲ್ಲಿ? ನ್ಯಾವಿಗೇಷನ್ ಸಿಸ್ಟಮಲ್ಲಿ. ಸೊ ಇವಾಗ ಬ್ಯಾಂಕಿಂಗ್ ಅಂತ ಅಂದರೆ, ಸೊ ಬ್ಯಾಂಕಿಂಗಲ್ಲಿ ಮೆಷಿನ್ ಲರ್ನಿಂಗ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಫ್ರಾಡ್ನ ಡಿಟೆಕ್ಟ್ ಮಾಡೋದಕ್ಕೆ. ಸೊ ಇವಾಗ ಯಾರಾದರೂ ಸಡನ್ನಾಗಿ ನಿಮ್ಮ ಕಾರ್ಡ್ನ ಇನ್ನೊಂದು ಕಂಟ್ರಿಯಲ್ಲಿ ಯೂಸ್ ಮಾಡಿದ್ರೆ ಹೆಂಗೆ? ದ ಸಿಸ್ಟಮ್ ಸೇಸ್ ಇಟ್ಸ್ ಅನ್ಯೂಶುವಲ್. ಓಕೆನಾ? ಸೊ ಆಟೋಮೆಟಿಕ್ ಏನು ಮಾಡುತ್ತೆ, ಆ ಒಂದು ಕಾರ್ಡ್ದು ಟ್ರಾನ್ಸಾಕ್ಷನ್ನ ಅವಾಗೆ ಬ್ಲಾಕ್ ಮಾಡಿ ಮನಿನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದು ಯಾರು ಮಾಡ್ತಾರೆ? ಎಮ್.ಎಲ್. ಈ ಎಮ್.ಎಲ್ ಏನು ಮಾಡುತ್ತೆ ಅಂದರೆ, ಸೆಕ್ಯೂರಿಟಿ ಮತ್ತು ಫ್ರಾಡ್ ಡಿಟೆಕ್ಷನಲ್ಲಿ ಈ ಒಂದು ಎಮ್.ಎಲ್ನ ಯೂಸ್ ಮಾಡ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಮೇಜ್ ಪ್ರೊಸೆಸಿಂಗ್. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಫೋಟೋನ ಅಪ್ಲೋಡ್ ಮಾಡ್ತೀರಾ. ಸೊ ನೀವು ಫೋಟೋನ ಅಪ್ಲೋಡ್ ಮಾಡಿದಾಗ ಹೌ ಡಸ್ ಇಟ್ ಡಿಟೆಕ್ಟ್ ದ ಫೇಸಸ್ ಆಟೋಮೆಟಿಕಲಿ? ಹೆಂಗೆ ಡಿಟೆಕ್ಟ್ ಮಾಡುತ್ತೆ ಫೇಸ್ನ ಆಟೋಮೆಟಿಕ್ಕಾಗಿ? ಸೊ ಮಷೀನ್ ಲರ್ನಿಂಗು ಫೇಸ್ನ ಡಿಟೆಕ್ಟ್ ಮಾಡ್ಬೋದು, ಆಬ್ಜೆಕ್ಟ್ನ ಡಿಟೆಕ್ಟ್ ಮಾಡ್ಬೋದು, ಮತ್ತು ಇಮೇಜ್ ಕ್ವಾಲಿಟಿನೂ ಕೂಡ ಅದನ್ನು ಇಂಪ್ರೂವ್ ಮಾಡ್ಬೋದು. ಸೊ ನಿಮ್ಮ ಯುವರ್ ಫೋನ್ ಆಟೋಮೆಟಿಕಲಿ ಡಿಟೆಕ್ಟ್ಸ್ ದ ಫೇಸ್ ಆ್ಯಂಡ್ ಫೋಕಸಸ್ ಆನ್ ಇಟ್ ಅಲ್ವಾ? ಫೇಸ್ನ ಡಿಟೆಕ್ಟ್ ಮಾಡಿ ಆಟೋಮೆಟಿಕ್ಕಾಗಿ ನಿಮ್ಮ ಫೇಸಿಗೆ ನೀವು ಬಾಕ್ಸ್ ಟೈಪನ್ನು ನೋಡೇ ಇರ್ತೀರ, ಆಟೋಮೆಟಿಕ್ಕಾಗಿ ಅದು ಫೋಕಸ್ ಮಾಡುತ್ತೆ ನಿಮ್ಮ ಒಂದು ಫೇಸಿಗೆ. ಓಕೆನಾ? ನೆಕ್ಸ್ಟ್ ಒಂದು ಮಾರ್ಕೆಟಿಂಗ್. ಸೊ ಮಾರ್ಕೆಟಿಂಗಲ್ಲಿ ಇವಾಗ ಕಂಪನೀಸು ಮಷಿನ್ ಲರ್ನಿಂಗ್ನ ಯೂಸ್ ಮಾಡುತ್ತೆ. ಏನಕ್ಕೆ? ಕಸ್ಟಮರ್ಸ್ಗೆ ಏನು ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮಷಿನ್ ಲರ್ನಿಂಗ್ನ ಯೂಸ್ ಮಾಡ್ತಾರೆ ತುಂಬ ಕಂಪನೀಸಲ್ಲಿ. ಇವಾಗ ಅಮೆಝಾನ್ ಆಗಿರ್ಬೋದು, ಇವಾಗ ನೀವು ಶೂಸ್ ಅಂತ ಸರ್ಚ್ ಮಾಡಿದ್ರೆ ಅಮೆಝಾನಲ್ಲಿ, ಸೊ ನಿಮಗೆ ನೆಕ್ಸ್ಟ್ ಶೂಸ್ ಆ್ಯಡೇ ತೋರಿಸ್ತಿರುತ್ತೆ, ಎಲ್ಲೆಲ್ಲೋದ್ರೂ ಶೂಸ್ ಆ್ಯಡೇ ತೋರಿಸ್ತಿರುತ್ತೆ. ಸೊ ಯಾಕಿದು ಅಂದರೆ, ಮಷಿನ್ ಲರ್ನಿಂಗು ಅದನ್ನು ಪ್ರಿಡಿಕ್ಟ್ ಮಾಡುತ್ತೆ, ನೀವು ಏನು ಬೈ ಮಾಡ್ತೀರಾ ಅದ್ರ ಮೇಲೆ ಅದು ಪ್ರಿಡಿಕ್ಟ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮೆಡಿಸಿನ್. ಸೊ ಮೆಡಿಸಿನ್ ಮಷಿನ್ ಲರ್ನಿಂಗು ಡಾಕ್ಟರ್ಸಿಗೆ ಇವಾಗ ಡಿಸೀಸ್ನ ಡಿಟೆಕ್ಟ್ ಮಾಡೋದಕ್ಕಾಗಲಿ, ಮೆಡಿಕಲ್ ಸ್ಕ್ಯಾಮ್ಸ್ನ ಡಿಟೆಕ್ಟ್ ಮಾಡೋದಕ್ಕಾಗಲಿ, ಹೆಲ್ತ್ ರಿಸ್ಕ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಈ ಒಂದು ಮಷಿನ್ ಲರ್ನಿಂಗ್ ಯೂಸ್ ಮಾಡುತ್ತೆ. ಓಕೆನಾ? ಮಾಡ್ತಾರೆ. ಆಮೇಲೆ ಇವಾಗ ಈ ಒಂದು ಮಷಿನ್ ಲರ್ನಿಂಗು ತುಂಬ ಥೌಸಂಡ್ಸ್ ಆಫ್ ಎಕ್ಸ್ರೇಸ್ ಇಮೇಜಸ್ನ ಓದ್ಬೋದು, ಮತ್ತು ಅದೇ ಥರ ಡಾಕ್ಟರ್ಸಿಗೆ ಏನು ಹೇಳುತ್ತೆ, ಲೈಕ್ ಏನಂತೀರ, ಈ ಒಂದು ಎಕ್ಸ್ರೇಲಿ ಈ ಥರ ತೋರಿಸ್ತಾ ಇದೆ, ಸೊ ಅವ್ರ ಒಂದು ಕಂಡೀಷನ್ ಈ ರೀತಿ ಇದೆ ಅಂತ ಪ್ರಿಡಿಕ್ಟ್ ಮಾಡಿ ಡಾಕ್ಟರ್ಸಿಗೆ ಇದೊಂದು ಹೆಲ್ಪ್ ಆಗುತ್ತೆ ಅನ್ನೋ ಥರ. ಓಕೆನಾ? ಈ ಥರ ಡಿಸೀಸ್ ಇದೆ, ಸೊ ವಾಟ್ ಕ್ಯಾನ್ ವಿ ಡೂ ಅಂದರೆ ನಾವೇನು ಮಾಡ್ಬೋದು, ಏನು ಸಜೆಷನ್ ಕೊಡ್ಬೋದು, ಅಥವಾ ನಾವೇನು ಡಿಸಿಷನ್ ತಗೊಳ್ಬೋದು ಅಂತ ಡಾಕ್ಟರ್ಸಿಗೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ನೆಕ್ಸ್ಟು ಗೇಮ್ಸ್. ಸೊ ಇವಾಗ ತುಂಬ ವಿಡಿಯೋ ಗೇಮ್ಸು ಮಷಿನ್ ಲರ್ನಿಂಗ್ನ ಯೂಸ್ ಮಾಡುತ್ತೆ. ಏನಕ್ಕೆ? ಫಾರ್ ದ ಸ್ಮಾರ್ಟ್ ಆಪೋನೆಂಟ್ಸ್. ಓಕೆನಾ? ಯಾವುದೇ ಗೇಮ್ ಆಗಿರ್ಬೋದು, ಇವಾಗ ಚೆಸ್ ಆಗಿರ್ಬೋದು, ಲೂಡೋ ಆಗಿರ್ಬೋದು, ಇವಾಗ ನಮಗೇನಾಗುತ್ತೆ, ಇವಾಗ ನಾವು ಒಂದೇ ಪ್ಲೇಯರ್ ಇದ್ದರೆ, ಅಂದರೆ ನಾನು ಒಬ್ಬಳೇ ಆಡ್ತಿದ್ದೀನಿ ಅಂತ ಅಂದರೆ, ಆಪೋಸಿಟ್ ಯಾರಿರ್ತಾರೆ? ಆಪೋಸಿಟ್ ನಮ್ಮ ಜೊತೆ ಯಾರೂ ಆಡೋಕ್ಕಿಲ್ಲ ಅಂತಂದರೆ ನಾವು ಕಂಪ್ಯೂಟರ್ ಜೊತೆ ಆಡ್ತೀವಿ ಅಲ್ವಾ? ಸೊ ಇವಾಗ ಕಂಪ್ಯೂಟರ್ಸು ಮತ್ತು ಪ್ಲೇಯರ್ಸಿಗೆಲ್ಲ ತುಂಬ ಅಂದರೆ ಏನು, ನಮಗೆ ಆ ಗೇಮಲ್ಲಿ ಎಕ್ಸ್ಪರ್ಟೈಸ್ ಆಗೋದಕ್ಕೆ ಅದು ಏನಂತೀರ, ಹೆಲ್ಪ್ ಮಾಡ್ತಿರತ್ತೆ. ಓಕೆನಾ? ಸೊ ಆ ಥರ ನಾವು ಮಷಿನ್ ಲರ್ನಿಂಗ್ನ ಕೂಡ ಗೇಮ್ಸಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟು ವೆಬ್ ಸರ್ವಿಸಸ್ಸು. ಸೊ ಇವಾಗ ಸರ್ಚ್ ಇಂಜಿನ್ನು ಗೂಗಲ್ ಇರುತ್ತೆ, ಅದು ಕೂಡ ಮಷಿನ್ ಲರ್ನಿಂಗ್ನ ಯೂಸ್ ಮಾಡುತ್ತೆ. ಸೊ ಇವಾಗ ಏನೋ ನೀವು ಟೈಪ್ ಮಾಡ್ತೀರಾ ಸಮಥಿಂಗ್, ಏನಂದರೆ 50,000 ಒಳಗಡೆ ಯಾವುದು ಬೆಸ್ಟ್ ಲ್ಯಾಪ್ಟಾಪ್ ಇದೆ ತೋರಿಸು ಅಂತ ಹೇಳಿದಾಗ, ಸೊ ಏನು ಮಾಡುತ್ತೆ ಎಮ್.ಎಲ್ ಗೂಗಲಿಗೆ ಈ ಒಂದು ಕ್ವೆರಿನ, ಅಂದರೆ ನೀವು ಕೊಟ್ಟಿರೋ ಅಂಥದ್ದನ್ನ ಅರ್ಥ ಮಾಡಿಕೊಂಡು ಅದೇ ರೀತಿ ರೆಲಿವೆಂಟ್ ರಿಸಲ್ಟ್ನ ತೋರಿಸ್ತಾ ಹೋಗುತ್ತೆ, ಮತ್ತು ಅದೇ ರೀತಿ ಆ್ಯಡ್ಸು ಕೂಡ ರನ್ ಆಗ್ತಿರುತ್ತೆ. ಆಮೇಲೆ ಅದೇ ರೀತಿ ನಿಮಗೆ ನೋಡಿ ಈ ಥರ ಅಮೆಝಾನಲ್ಲಿದೆ, ಹೋಗಿ ಬುಕ್ ಮಾಡ್ಕೊಳ್ಳಿ ಅನ್ನೋ ಥರ ನಿಮಗೆ ಇಷ್ಟಿಷ್ಟು ಪ್ರೈಸ್ ಅಂತೆಲ್ಲ ತೋರಿಸ್ತಿರುತ್ತೆ.
ರೈಟ್. ಸೊ ಈ ಥರ. ಸೊ ನಿಮಗೆ ಗೊತ್ತಾಯ್ತಲ್ವಾ ಎಲ್ಲೆಲ್ಲಿ ಎಮ್.ಎಲ್ಸ್‌ನ ಯೂಸ್ ಮಾಡ್ತಾರೆ, ಮಷೀನ್ ಲರ್ನಿಂಗ್ ನಿಮಗೆ ಒಂದು ಕ್ಲಾರಿಟಿ ಅಂತೂ ಬಂದಿರುತ್ತೆ. ಮಷೀನ್ ಲರ್ನಿಂಗ್ ಏನು, ಯಾಕೆ ಅನ್ನೋ ಒಂದು ಕ್ಲಾರಿಟಿನಾದ್ರೂ ನಿಮಗೆ ಗೊತ್ತಿರುತ್ತೆ. ಇವಾಗ ತುಂಬಾ ವಿಡಿಯೋಸ್‌ನ ನೋಡಿರ್ತೀರ ಇವಾಗ. ಇವಾಗ ಫಸ್ಟಿಂದ ನೀವು ಫಾಲೋ ಮಾಡ್ಕೊಂಬಂದಿದ್ರೆ ಅಟ್‌ಲೀಸ್ಟ್ ನಿಮಗೆ ಮಷೀನ್ ಲರ್ನಿಂಗಲ್ಲಿ ಇಷ್ಟು ಹೇಳಿದ್ದೀನಲ್ಲ ಅಂತ ನಿಮಗೆ ಒಂದು ಸ್ವಲ್ಪನಾದ್ರೂ ಅದರಲ್ಲಿ ಅರ್ಥ ಆಗಿರುತ್ತೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ಇವಾಗ ಹೌದು, ಇವಾಗ ತುಂಬ ವಾಸ್ಟ್ ಇರುತ್ತೆ ಈ ಒಂದು ಕಾನ್ಸೆಪ್ಟ್ಸ್ ಎಲ್ಲ. ಅರ್ಥ ಮಾಡ್ಕೊಂಡಾಗ ಇಟ್ ಫೀಲ್ಸ್ ಸೋ ಗುಡ್. ಓಹ್ ಮೈ ಗಾಡ್! ಇಷ್ಟು ಚೆನ್ನಾಗಿದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ, ಐ ಗೆಸ್ ಯೂ ಪೀಪಲ್ ಆರ್ ಅಂಡರ್‌ಸ್ಟ್ಯಾಂಡಿಂಗ್ ಸೋ ವೆಲ್ ಅಂತ ಅನ್ಕೊಂತೀನಿ. ಸೊ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಿ ಯು ಸೂನ್.